ಉಪಾಸನೆ ಮಾಡಬೇಕಾದ್ರೆ ನೀವು ಶಿವನನ್ನು ಗುರುವಾಗಿ ನೋಡ್ತೀಯ ಅಂದರೆ ಅದಕ್ಕೆ ಆದ ಒಂದು ಆಗಮ ಮತ್ತು ತಂತ್ರದಲ್ಲಿ ಶಿಲ್ಪಶಾಸ್ತ್ರದ ಪ್ರಕಾರ ಒಂದು ಸ್ವರೂಪ ಇದೆ. ಶಿವನನ್ನು ನಾವು ಮನೋಕಾರಕ ಅಂತಲೇ ಕರೆಯೋದು. ನಮ ಶಿವಾಯ, ಈ ಒಂದೊಂದು ಅಕ್ಷರ ಶಿವನ ಒಂದೊಂದು ಸ್ವರೂಪವನ್ನು ಹೇಳುತ್ತದೆ. ಈ ಒಂದೊಂದು ಸ್ವರೂಪ ಒಂದೊಂದು ಪಂಚಭೂತವನ್ನು ಗವರ್ನ್ ಮಾಡುತ್ತೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಕಡೆ ಎಲ್ಲ ಕಡೆ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತದೆ ಅಂತೆ. ಅಲ್ಲಿ ನಿಮ್ಮ ಪ್ರತಿಯೊಂದು ಆಲೋಚನೆ ಅದು ಯಾವ ಥರ ಅಂದರೆ ಫಲವತ್ತಾದ ಭೂಮಿಯಲ್ಲಿ ಬೀಜ ಬಿತ್ತೋ ಕೆಲಸ. ಕ್ರಿಯಾ ಮತ್ತು ಕರ್ಮಕ್ಕೆ ವ್ಯತ್ಯಾಸ ಇದೆ. ಕ್ರಿಯೆ ಅನ್ನೋದು ಇಂಟರ್ನಲ್ ಪ್ರಾಕ್ಟೀಸ್, ಕರ್ಮ ಅನ್ನೋದು ಎಕ್ಸ್ಟರ್ನಲ್ ಆಗಿ ಸಪೋರ್ಟ್ ತೊಗೊಳ್ತೀವಿ ನಾವು. ನಾನು ಯಾವುದೇ ಸಿದ್ಧಾಂತವನ್ನು ಹೇಳೋದಿಲ್ಲ, ನಾ ಇದೇ ಸತ್ಯ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಕೃಷ್ಣನೇ ಹೇಳಿಲ್ಲ ಅದನ್ನು, ನಾನೇನು ಹೇಳೋದು? ಅವನಕ್ಕಿಂತ ದೊಡ್ಡವನ, ಅವನು ಜಗದ್ಗುರು, ಮಹಾಕಾಲ. ಅವನನ್ನು ಕೊಂದು ಹಾಕುವ ವಿಷಯ ಜಗತ್ತಿನಲ್ಲಿ ಯಾವುದಿದೆ. ಆದರೂ ಯಾಕೆ ಗಂಟ್ಲಲ್ಲಿ ಇಟ್ಕೊಂಡು ನೀಲಕಂಠ ಆದ ಅಂದರೆ ಶಿವನ ಹೃದಯದಲ್ಲಿ ರಾಮ ಯಾವಾಗಲೂ ಇರ್ತಾನೆ. ರಾಮ ಕೋಮಲ, ರಾಮನಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲೇ ವಿಷವನ್ನು ನಿಲ್ಲಿಸ್ಕೊಂಡ ಅಂತ. ಸೊ ನಾನು ಒಳ್ಳೆಯವನಾಗಿ ಬದುಕಬೇಕು ಅನ್ನೋದು ನನ್ನ ಶಕ್ತಿ, ನಿಮಗೂ ಒಳ್ಳೆಯವನಾಗಿ ಕಾಣಿಸಿಕೊಳ್ಳಬೇಕು ಅನ್ನೋದು ದೌರ್ಬಲ್ಯ. ಲಯ ಅನ್ನೋದು ಮುಕ್ತಿ. ಅರ್ಥ ಆಗ್ತಾ ಇದೆಯಾ ನನಗೆ? ಸಾವಿಲ್ಲದೆ ಇರೋದು ಶಾಪ. ಅದಕ್ಕೆ ಕೃಷ್ಣ ಶಾಪ ಕೊಟ್ಟಿದ್ದು ಚಿರಂಜೀವಿ ಆಗು ಅಂತ. ಆ್ಯಕ್ಚುಲಿ ಅದು ಶಿವನ ಅನುಗ್ರಹ. ಅದು ಲಯ ಅನ್ನೋದು ಬಂದದ್ದು ಹೋಗ್ಬೇಕು ವಾಪಸ್ಸು.